ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನಿವಾಗ ಯಾವ ಥರ RTGS ಅಥವಾ ನೆಫ್ಟ್ ಫಾರ್ಮನ್ನು ಫಿಲ್ಲಪ್ ಮಾಡೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನನ್ನಲ್ಲಿ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ನ ಚೆಕ್ ಇದೆ. ಅದೇ ರೀತಿ ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಮೌಂಟು ಅವರ ಒಂದು ಬ್ಯಾಂಕ್ ಅಕೌಂಟ್ ಇದೆ. ಇದು SBI ಬ್ಯಾಂಕ್ ಅಕೌಂಟ್ ಆಗಿರ್ತದೆ. ಸೊ ನಾನಿವಾಗ ಕೆನರಾ ಬ್ಯಾಂಕ್ ಅಕೌಂಟ್ನಿಂದ SBI ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಯಾವ ಥರ RTGS ಅಥವಾ ನೆಫ್ಟ್ ಫಾರ್ಮನ್ನು ಫಿಲ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈಗ RTGS ಅಂತ ಹೇಳಿದರೆ ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಸಿಸ್ಟಮ್ ಆಗಿರ್ತದೆ. ಅದೇ ನೆಫ್ಟ್ ಅಂತ ಹೇಳಿದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇವಾಗ ಯಾವಾಗ RTGS ಅಥವಾ ನೆಫ್ಟ್ ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ, ಇವಾಗ ಸಪೋಸ್ ನನ್ನ ಬ್ಯಾಂಕ್ ಅಕೌಂಟು ಕೆನರಾ ಬ್ಯಾಂಕ್ ಅಕೌಂಟ್ ಆಗಿದ್ದು ನಾನು ಟ್ರಾನ್ಸ್ಫರ್ ಮಾಡಬೇಕಾದಂತಹ ಬ್ಯಾಂಕ್ ಅಕೌಂಟು ಬೇರೆ ಅಕೌಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ SBI ಆಗಿರ್ಬೋದು ಅಥವಾ ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು. ಅಂತಹ ಟೈಮಲ್ಲಿ ನಾವು RTGS ಅಥವಾ ನೆಫ್ಟ್ ಫಾರ್ಮನ್ನು ಫಿಲ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ಅಮೌಂಟನ್ನು. ಇವಾಗ ನನ್ನಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ನ ಒಂದು ಚೆಕ್ ಇದೆ. ಈ ನನ್ನ ಚೆಕ್ಕಿನ ಮುಖಾಂತರ ನಾನು ಬೇರೆಯವರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾವೀಗ ಚೆಕ್ ಬರಿಬೇಕಾದ್ರೆ ಫಸ್ಟಿಗೆ ಇಲ್ಲಿ ನೋಡಿ, ಚೆಕ್ ಡೇಟ್ ಬರಿಬೇಕು. ಚೆಕ್ ಡೇಟ್ ಬರೆದಿದ್ದೀನಿ. ಇವಾಗ ನಾವು ಚೆಕ್ಕನ್ನು ಕ್ರಾಸ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಯುವರ್ ಸೆಲ್ಫ್ RTGS ಅಥವಾ ಯುವರ್ ಸೆಲ್ಫ್ ನೆಫ್ಟ್ ಅಂತ ಬರಿಬೇಕಾಗ್ತದೆ. ಅದು ಯಾವಾಗ ಅಂತ ಹೇಳಿದರೆ, ನಾವು ಸಪೋಸ್ ಅಬೌವ್ 2 ಲ್ಯಾಕ್ಗಿಂತ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಯುವರ್ ಸೆಲ್ಫ್ RTGS ಬರಿಬೇಕಾಗ್ತದೆ. ಅದೇ ರೀತಿ ಬಿಲೋ 2 ಲ್ಯಾಕ್ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಯುವರ್ ಸೆಲ್ಫ್ ನೆಫ್ಟ್ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ಡ್ ಮಾಡಬೇಕಾಗ್ತದೆ. ಇವಾಗ ನಾನು ಈ ಚೆಕ್ಕಲ್ಲಿ 2,50,000 ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಹಾಗಿದ್ದ ಕಾರಣ ಇದು ಅಬೌವ್ 2 ಲ್ಯಾಕ್ ಆದ ಕಾರಣ ನಾನು ಯುವರ್ ಸೆಲ್ಫ್ RTGS ಅಂತ ಹೇಳಿ ಬರ್ಕೊಂಡು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅವರ ಹೆಸರು ಬರ್ಕೊಳ್ಬೇಕು. ಇವಾಗ ನಾನು ರಮ್ಯಾ ಅಂತ ಹೆಸರು ಬರ್ಕೊಂಡಿದ್ದೇನೆ. ಸೊ ಇಲ್ಲಿ ರುಪೀಸ್ 2,50,000 ಓನ್ಲಿ ವರ್ಡ್ಸಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ನಾವು ಡೇಟ್ ಬರ್ಕೊಳ್ಬೇಕು. ಈಗ ಎಕ್ಸಾಂಪಲ್ 26/9/2024 ಅಂತ ಬರೆದಿದ್ದೀನಿ. ಇಲ್ಲಿ ಇವಾಗ ಪ್ಲೀಸ್ ರೆಮಿಟ್ ಥ್ರೂ ನೆಫ್ಟ್ ಅಥವಾ RTGS ಆ ಸಮ್ ಆಫ್ ರುಪೀಸ್ ಎಷ್ಟಿದೆ ನಾವು 2,50,000. ಸೊ 2,50,000 ಅಂತ ಹೇಳಿ ಬರ್ಕೊಂಡು ಇಲ್ಲಿ 2,50,000 ಓನ್ಲಿ. ಸೊ ಈ ಥರ ಬರಬೇಕು. ನಾವು ಯಾವುದರಲ್ಲಿ ಚೆಕ್ಕಿನ ಮುಖಾಂತರ ಕೊಡೋದು. ಸೊ ಚೆಕ್ಕಿಗೆ ಟಿಕ್ ಹಾಕಬೇಕು. ಇವಾಗ ಇಲ್ಲಿ ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್ ಅಂದರೆ ರೆಮಿಟರ್ ಇದೆ. ಅಂದರೆ ಯಾರ ಅಕೌಂಟಿಂದ ನಾವು ಟ್ರಾನ್ಸ್ಫರ್ ಮಾಡಬೇಕು ಅವರ ಡೀಟೇಲ್ಸನ್ನು ಬರೀಬೇಕು. ಇಲ್ಲಿ ರಶ್ಮಿ, ಈ ಚೆಕ್ಗೆ ಯಾರ ಹೆಸರಲ್ಲಿ ಉಂಟು ರಶ್ಮಿಯಲ್ಲಿ. ಸೊ ಈ ನಂಬರನ್ನು, ಅಕೌಂಟ್ ನಂಬರನ್ನು ನಾವಿಲ್ಲಿ ಬರಿಬೇಕು. ಸೊ ಅಕೌಂಟ್ ನಂಬರ್ ಎಕ್ಸಾಂಪಲ್ XX ಅಂತ ಹೇಳಲಿ. ಸೊ ಚೆಕ್ ನಂಬರ್ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ಚೆಕ್ ನಂಬರ್ ಇರ್ತದೆ 759656 759656. ಸೊ ಚೆಕ್ ನಂಬರ್ ಬರಿಬೇಕು. ರೆಮಿಟರ್ಸ್ ನೇಮ್ ಬರಿಬೇಕು. ಯಾರು? ಇದು ರಶ್ಮಿ. ಸೊ ರಶ್ಮಿ ರೆಮಿಟರ್ಸ್ ನೇಮ್ ಬರ್ಕೊಳ್ಬೇಕು. ಅದಾದಮೇಲೆ ಅಡ್ರೆಸ್ ಬರ್ಕೊಳ್ಬೇಕು. ಸೊ ಅಡ್ರೆಸ್ ಯಾವುದು ಅದನ್ನು ಬರಿಬೇಕು. ಅದಾದಮೇಲೆ ಮೊಬೈಲ್ ನಂಬರನ್ನು ಕೂಡ ಬರ್ಕೊಳ್ಬೇಕು. ಇವಾಗ ಡೀಟೇಲ್ಸ್ ಆಫ್ ಬೆನಿಫಿಷರಿ. ಸೊ ಬೆನಿಫಿಷರಿ ಅಂತ ಹೇಳಿದರೆ ನಾವು ಯಾರಿಗೆ ಅಮೌಂಟ್ ಹಾಕಬೇಕು ಅವರ ಡೀಟೇಲ್ಸನ್ನು ಬರಿಬೇಕು. ಇವಾಗ ನಾನು ಅಕೌಂಟ್ಸ್ ಯಾರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ರಮ್ಯಾ. ಸೊ ರಮ್ಯಾ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಬೆನಿಫಿಷರಿ ನೇಮ್ ಬಂದುಬಿಟ್ಟು ರಮ್ಯಾ, ಆಯಿತಾ. ಸೊ ಅವರ ಒಂದು ಅಕೌಂಟ್ ನಂಬರ್ ಬರಿಬೇಕು. ಇದು ಅವರ ಅಕೌಂಟ್ ನಂಬರ್ ಯಾವುದು? ಅವ್ರದ್ದು SBI ಬ್ಯಾಂಕ್ ಆದ ಕಾರಣ SBI ಬ್ಯಾಂಕಿನ ಅಕೌಂಟ್ ನಂಬರನ್ನು ನಾವಲ್ಲಿ ಬರಿಬೇಕು. ಸೊ ರೀಕನ್ಫರ್ಮ್ ಅಕೌಂಟ್ ನಂಬರ್ ಉಂಟು. ಸೊ ಅದನ್ನು ಇನ್ನೊಂದು ಸಲ ಅಕೌಂಟ್ ನಂಬರ್ ಬರ್ಕೊಳ್ಬೇಕು. ಅದಾದಮೇಲೆ ಬ್ಯಾಂಕ್ ನೇಮ್, ಯಾವ ಬ್ಯಾಂಕ್ ಅಂತ ಹೇಳಿದರೆ ಇದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಯಿತಾ? ಸೊ ಇದರ IFSC ಕೋಡ್ ಇರ್ತದೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು IFSC ಕೋಡ್ ಇರ್ತದೆ. ಸೊ ಅದನ್ನು ಬರಿಬೇಕು. ನೆಕ್ಸ್ಟ್ ಬ್ರ್ಯಾಂಚ್ ಅಡ್ರೆಸ್, ಅದು ಯಾವ ಬ್ರ್ಯಾಂಚ್, ಎಲ್ಲಿಯ ಬ್ರ್ಯಾಂಚ್, ಅದರ ಅಡ್ರೆಸ್ಸನ್ನು ಬರಿಬೇಕು. ಸೊ ಇಷ್ಟೆಲ್ಲ ಬರೆದಾದ್ಮೇಲೆ ಕೆಳಗಡೆ ನೋಡಿ ಇಲ್ಲಿ ಸಿಗ್ನೇಚರ್ ಹಾಕಲಿಕ್ಕಿರ್ತದೆ. ಸೊ ಸಿಗ್ನೇಚರ್ ಯಾರು ನಮ್ಮದು ಹಾಕಬೇಕು. ಇವಾಗ RTGS ಫಾರ್ಮನ್ನು ಫಿಲ್ ಮಾಡುವಂತಹ ರೀತಿ ಈ ಥರ ಆಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಮುಂದೆ ಮತ್ತಷ್ಟು ವೀಡಿಯೋಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ.